ಓಂ ಶಾಂತಿ. ದಿನಾಂಕ 17/11/2020. ಪ್ರಾತಃ ಮುರಳಿ ಬಾಪ್ದಾದ ಮಧುಬನ. ಮಧುರ ಮಕ್ಕಳೇ, ನಿರ್ವಿಕಾರಿ ಜಗತ್ತನ್ನು ಮಾಡಲು, ನಿಮ್ಮ ನಡವಳಿಕೆಯನ್ನು ಸುಧಾರಣೆ ಮಾಡಲು ತಂದೆ ಬಂದಿದ್ದಾರೆ. ನೀವು ಸಹೋದರರಾಗಿದ್ದೀರಾ ಅಂದ ಮೇಲೆ ನಿಮ್ಮ ದೃಷ್ಟಿ ಬಹಳ ಶುದ್ಧವಾಗಿರಬೇಕು. ಪ್ರಶ್ನೆ: ನೀವು ಮಕ್ಕಳು ನಿಶ್ಚಿಂತ ಚಕ್ರವರ್ತಿ ಆಗಿದ್ದೀರ, ಆದರೂ ಸಹ ನಿಮಗೆ ಒಂದು ಮೂಲ ಚಿಂತೆ ಅವಶ್ಯವಾಗಿರಬೇಕು. ಅದ್ಯಾವುದು? ಉತ್ತರ: ನಾವು ಪತಿತರಿಂದ ಪಾವನ ಹೇಗೆ ಆಗಬೇಕು ಎಂಬುದು ಮೂಲ ಚಿಂತೆಯಾಗಿದೆ. ತಂದೆಯ ಮಗುವಾಗಿ ನಂತರ ತಂದೆಯ ಮುಂದೆ ಶಿಕ್ಷೆಗಳನ್ನು ಭೋಗಿಸುವಂತೆ ಆಗಬಾರದು. ಶಿಕ್ಷೆಗಳಿಂದ ಬಿಡಿಸಿಕೊಳ್ಳುವ ಚಿಂತೆ ಇರಲಿ. ಇಲ್ಲವೆಂದರೆ ಆ ಸಮಯದಲ್ಲಿ ಬಹಳ ನಾಚಿಕೆಯಾಗುತ್ತದೆ. ಉಳಿದಂತೆ ನೀವು ನಿಶ್ಚಿಂತ ಚಕ್ರವರ್ತಿಯಾಗಿದ್ದೀರ. ಎಲ್ಲರಿಗೂ ತಂದೆಯ ಪರಿಚಯ ಕೊಡಬೇಕು. ನಾವು ಅಪರಿಮಿತ ಜಗತ್ತಿನ ಮಾಲೀಕರಾಗುತ್ತೇವೆ ಎಂದು ಕೆಲವರು ತಿಳಿದುಕೊಳ್ಳುತ್ತಾರೆ. ತಿಳಿದುಕೊಳ್ಳಲಿಲ್ಲವೆಂದರೆ ಅವರ ಅದೃಷ್ಟ. ನಿಮಗೆ ಚಿಂತೆ ಇಲ್ಲ. ಓಂ ಶಾಂತಿ. ಆತ್ಮೀಯ ತಂದೆ ಯಾರ ಹೆಸರು ಶಿವ ಎಂದಿದೆ, ಅವರು ತನ್ನ ಮಕ್ಕಳಿಗೆ ತಿಳಿಸುತ್ತಾರೆ. ಆತ್ಮೀಯ ತಂದೆ ಎಲ್ಲರಿಗೂ ಒಬ್ಬರೇ ಇದ್ದಾರೆ. ಮೊಟ್ಟಮೊದಲು ಈ ವಿಚಾರವನ್ನು ತಿಳಿಸಬೇಕು. ನಂತರ ಮುಂದೆ ತಿಳಿಸುವುದು ಸಹಜವಾಗುತ್ತದೆ. ಒಂದು ವೇಳೆ ತಂದೆಯ ಪರಿಚಯವೇ ಸಿಗಲಿಲ್ಲ ಎಂದರೆ ಪ್ರಶ್ನೆ ಮಾಡುತ್ತಿರುತ್ತಾರೆ. ಮೊಟ್ಟಮೊದಲಂತೂ ಈ ನಿಶ್ಚಯ ಮಾಡಿಸಬೇಕು. ಗೀತೆಯ ಭಗವಂತ ಯಾರಾಗಿದ್ದಾರೆ ಎಂಬುದು ಇಡೀ ಜಗತ್ತಿಗೆ ಗೊತ್ತಿಲ್ಲ. ಅವರು ಕೃಷ್ಣನಿಗಾಗಿ ಹೇಳಿಬಿಡುತ್ತಾರೆ, ನಾವು ಪರಮಪಿತ ಪರಮಾತ್ಮ ಶಿವ ಗೀತೆಯ ಭಗವಂತನೆಂದು ಹೇಳುತ್ತೇವೆ. ಅವರೇ ಜ್ಞಾನದ ಸಾಗರನಾಗಿದ್ದಾರೆ. ಮುಖ್ಯವಾದದು ಸರ್ವಶಾಸ್ತ್ರಮಯಿ ಶಿರೋಮಣಿ ಗೀತೆಯಾಗಿದೆ. ಹೇ ಪ್ರಭು, ನಿನ್ನ ಗತಿ ಮತ ಭಿನ್ನವಾಗಿದೆ ಎಂದು ಭಗವಂತನಿಗಾಗಿಯೇ ಹೇಳುತ್ತಾರೆ. ಕೃಷ್ಣನಿಗಾಗಿ ಆ ರೀತಿ ಹೇಳುವುದಿಲ್ಲ. ತಂದೆ ಸತ್ಯವಾಗಿದ್ದಾರೆ. ಅವರು ಅವಶ್ಯವಾಗಿ ಸತ್ಯವನ್ನೇ ತಿಳಿಸುತ್ತಾರೆ. ಜಗತ್ತು ಮೊದಲು ಹೊಸ ಸತೋಪ್ರಧಾನವಾಗಿತ್ತು. ಈಗ ಜಗತ್ತು ಹಳೆಯ ತಮೋಪ್ರಧಾನವಾಗಿದೆ. ಜಗತ್ತನ್ನು ಬದಲಾಯಿಸುವವರು ಒಬ್ಬ ತಂದೆಯೇ ಆಗಿದ್ದಾರೆ. ತಂದೆ ಹೇಗೆ ಬದಲಾಯಿಸುತ್ತಾರೆ ಎಂಬುದನ್ನು ಸಹ ತಿಳಿಸಬೇಕು. ಆತ್ಮ ಸತೋಪ್ರಧಾನವಾದಾಗ ಜಗತ್ತು ಸಹ ಸತೋಪ್ರಧಾನವಾದದ್ದು ಸ್ಥಾಪನೆಯಾಗುತ್ತದೆ. ಮೊಟ್ಟಮೊದಲು ನೀವು ಮಕ್ಕಳು ಅಂತರ್ಮುಖಿಯಾಗಬೇಕು. ಹೆಚ್ಚು ತೊದಲಿಸಬಾರದು. ಒಳಗೆ ನುಗ್ಗಿದಾಗ ಬಹಳ ಚಿತ್ರವನ್ನು ನೋಡಿ ಕೇಳುತ್ತಲೇ ಇರುತ್ತಾರೆ. ಮೊಟ್ಟಮೊದಲ ತಿಳುವಳಿಕೆ ಒಂದೇ ವಿಚಾರದ್ದು ಬೇಕು. ಹೆಚ್ಚು ಕೇಳುವ ಮಾರ್ಜಿನ್ ಸಿಗಬಾರದು. ಮೊದಲಂತೂ ಒಂದು ಮಾತಿನ ಬಗ್ಗೆ ನಿಶ್ಚಯ ಮಾಡಿಕೊಳ್ಳಿ, ನಂತರ ಮುಂದೆ ತಿಳಿಸುತ್ತೇವೆ ಎಂದು ಹೇಳಿ. ನಂತರ ನೀವು 84 ಜನ್ಮಗಳ ಚಕ್ರದ ಕಡೆಗೆ ಕರೆತರಬಹುದು. ನಾನು ಬಹಳ ಜನ್ಮದ ಅಂತ್ಯದಲ್ಲಿ ಪ್ರವೇಶ ಮಾಡುತ್ತೇನೆ ಎಂದು ತಂದೆ ಹೇಳುತ್ತಾರೆ. ನಿಮಗೆ ನಿಮ್ಮ ಜನ್ಮಗಳ ಬಗ್ಗೆ ಗೊತ್ತಿಲ್ಲ ಎಂದು ಇವರಿಗೆ ತಂದೆ ಹೇಳುತ್ತಾರೆ. ತಂದೆಯು ಪ್ರಜಾಪಿತ ಬ್ರಹ್ಮನ ಮೂಲಕ ನಮಗೆ ತಿಳಿಸುತ್ತಾರೆ. ಮೊಟ್ಟಮೊದಲು ಆಲಿಫ್ನ ಬಗ್ಗೆಯೇ ತಿಳಿಸಲಾಗುತ್ತದೆ. ಆಲಿಫ್ನನ್ನು ತಿಳಿಯುವುದರಿಂದ ನಂತರ ಯಾವ ಸಂಶಯವೂ ಇರುವುದಿಲ್ಲ. ತಂದೆ ಸತ್ಯವಾಗಿದ್ದಾರೆ. ಅವರು ಸಹ ಅಸತ್ಯವನ್ನು ತಿಳಿಸುವುದಿಲ್ಲ ಎಂದು ಹೇಳಿ. ಪಾರಲೌಕಿಕ ತಂದೆ ರಾಜಯೋಗವನ್ನು ಕಲಿಸುತ್ತಾರೆ. ಶಿವರಾತ್ರಿಯ ಗಾಯನ ಮಾಡಲಾಗುತ್ತದೆ ಅಂದ ಮೇಲೆ ಅವಶ್ಯವಾಗಿ ಶಿವ ಇಲ್ಲಿಯೇ ಬರುತ್ತಿರಬೇಕಲ್ಲವೇ? ಹೇಗೆ ಕೃಷ್ಣ ಜಯಂತಿಯನ್ನು ಇಲ್ಲಿಯೇ ಆಚರಿಸುತ್ತಾರೆ. ನಾನು ಬ್ರಹ್ಮನ ಮೂಲಕ ಸ್ಥಾಪನೆ ಮಾಡುತ್ತೇನೆ ಎಂದು ಹೇಳುತ್ತಾರೆ. ಆ ಒಬ್ಬರೇ ನಿರಾಕಾರ ತಂದೆಗೆ ಎಲ್ಲರೂ ಮಕ್ಕಳಾಗಿದ್ದಾರೆ.
ನೀವು ಸಹ ಅವರ ಸಂತಾನರಾಗಿದ್ದೀರ. ನಂತರ ಪ್ರಜಾಪಿತ ಬ್ರಹ್ಮನಿಗೂ ಸಂತಾನರಾಗಿದ್ದೀರ. ಪ್ರಜಾಪಿತ ಬ್ರಹ್ಮನ ಮೂಲಕ ಸ್ಥಾಪನೆ ಮಾಡಿದ್ದಾರೆ ಅಂದ ಮೇಲೆ ಅವಶ್ಯವಾಗಿ ಬ್ರಾಹ್ಮಣ ಬ್ರಾಹ್ಮಣಿಯರು ಇರುತ್ತಾರೆ. ಸಹೋದರ ಸಹೋದರಿಯರಾದರೂ ಇವರಲ್ಲಿ ಪವಿತ್ರತೆ ಇರುತ್ತದೆ. ಗೃಹಸ್ಥ ವ್ಯವಹಾರದಲ್ಲಿರುತ್ತ ಪವಿತ್ರರಾಗಿರಲು ಇದು ಯುಕ್ತಿಯಾಗಿದೆ. ಸಹೋದರ ಸಹೋದರಿಯಾಗಿದ್ದಾರೆ ಅಂದ ಮೇಲೆ ಎಂದಿಗೂ ಕ್ರಿಮಿನಲ್ ದೃಷ್ಟಿ ಇರಬಾರದು. 21 ಜನ್ಮದವರೆಗೂ ದೃಷ್ಟಿ ಸುಧಾರಣೆಯಾಗುತ್ತದೆ. ತಂದೆಯೇ ಮಕ್ಕಳಿಗೆ ಶಿಕ್ಷಣ ಕೊಡುತ್ತಾರಲ್ಲವೇ? ಕ್ಯಾರೆಕ್ಟರ್ ಸುಧಾರಣೆ ಮಾಡುತ್ತಾರೆ. ಈಗ ಇಡೀ ಜಗತ್ತಿನ ಕ್ಯಾರೆಕ್ಟರ್ ಸುಧಾರಣೆ ಮಾಡಬೇಕು. ಈ ಹಳೆಯ ಪತಿತ ಜಗತ್ತಿನಲ್ಲಿ ಯಾವ ಗುಣವೂ ಇಲ್ಲ. ಎಲ್ಲರಲ್ಲೂ ವಿಕಾರವಿದೆ. ಇದು ಇರುವುದೇ ಪತಿತ ವಿಕಾರಿ ಜಗತ್ತು. ನಂತರ ನಿರ್ವಿಕಾರಿ ಜಗತ್ತು ಹೇಗೆ ಆಗುತ್ತದೆ? ತಂದೆಯ ಹೊರತಾಗಿ ಯಾರೂ ಮಾಡಲು ಸಾಧ್ಯವಿಲ್ಲ. ಈಗ ತಂದೆಯು ಪವಿತ್ರರನ್ನಾಗಿ ಮಾಡುತ್ತಿದ್ದಾರೆ. ಇದೆಲ್ಲ ಗುಪ್ತ ಮಾತುಗಳಾಗಿವೆ. ನಾವು ಆತ್ಮ ಆಗಿದ್ದೇವೆ. ಆತ್ಮವು ಪರಮಾತ್ಮ ತಂದೆಯೊಡನೆ ಮಿಲನ ಮಾಡಬೇಕು. ಎಲ್ಲರೂ ಪುರುಷಾರ್ಥ ಮಾಡುವುದೇ ಭಗವಂತನೊಡನೆ ಮಿಲನ ಮಾಡಲು. ಭಗವಂತ ಒಬ್ಬ ನಿರಾಕಾರನಾಗಿದ್ದಾರೆ. ಬಿಡುಗಡೆದಾತ ಮಾರ್ಗದರ್ಶಿ ಎಂದು ಸಹ ಪರಮಾತ್ಮನಿಗೆ ಹೇಳಲಾಗುತ್ತದೆ. ಅನ್ಯ ಧರ್ಮದವರು ಯಾರಿಗೂ ಬಿಡುಗಡೆದಾತ ಮಾರ್ಗದರ್ಶಿ ಎಂದು ಹೇಳುವುದಿಲ್ಲ. ಪರಮಪಿತ ಪರಮಾತ್ಮನೇ ಬಂದು ಬಿಡುಗಡೆ ಮಾಡುತ್ತಾರೆ. ಅಂದರೆ ತಮೋಪ್ರಧಾನದಿಂದ ಸತೋಪ್ರಧಾನ ಮಾಡುತ್ತಾರೆ. ಮಾರ್ಗದರ್ಶನವನ್ನೂ ಮಾಡುತ್ತಾರೆ. ಅಂದ ಮೇಲೆ ಮೊಟ್ಟ ಮೊದಲು ಇದೊಂದೇ ಮಾತನ್ನು ಬುದ್ಧಿಯಲ್ಲಿ ಕೂರಿಸಿ. ಒಂದು ವೇಳೆ ತಿಳಿದುಕೊಳ್ಳಲಿಲ್ಲವೆಂದರೆ ಬಿಟ್ಟು ಬಿಡಬೇಕು. ತಂದೆಯನ್ನು ತಿಳಿದುಕೊಳ್ಳಲಿಲ್ಲವೆಂದರೆ ಆಸ್ತಿಯಿಂದ ಏನು ಲಾಭ? ಭಲೆ ಹೊರಟು ಹೋಗಲಿ. ನೀವು ತಬ್ಬೆಬ್ಬಾಗಬೇಡಿ. ನೀವು ನಿಶ್ಚಿಂತ ಚಕ್ರವರ್ತಿಯಾಗಿರಿ. ಆಗಿದ್ದೀರ. ಅಸುರರ ವಿಘ್ನ ಬೀಳಲೇಬೇಕು. ಇದು ರುದ್ರಜ್ಞಾನ ಯಜ್ಞವೇ ಆಗಿದೆ. ಅಂದ ಮೇಲೆ ಮೊಟ್ಟ ಮೊದಲು ತಂದೆಯ ಪರಿಚಯ ಕೊಡಬೇಕು. ಮನ್ಮನಾಭವ ಎಂದು ತಂದೆ ಹೇಳುತ್ತಾರೆ. ಪುರುಷಾರ್ಥ ಮಾಡಿದ ಅನುಸಾರವಾಗಿ ಪದವಿಯನ್ನು ಪಡೆಯುತ್ತಾರೆ. ಆದಿ ಸನಾತನ ದೇವತಾ ಧರ್ಮದ ರಾಜ್ಯ ಸ್ಥಾಪನೆಯಾಗುತ್ತಿದೆ. ಈ ಲಕ್ಷ್ಮೀನಾರಾಯಣರ ಮನೆತನವಿದೆ. ಅನ್ಯ ಧರ್ಮದವರೇನೂ ರಾಜ್ಯ ಮನೆತನವನ್ನು ಸ್ಥಾಪನೆ ಮಾಡುವುದಿಲ್ಲ. ತಂದೆಯಂತೂ ಬಂದು ಎಲ್ಲರನ್ನೂ ಮುಕ್ತ ಮಾಡುತ್ತಾರೆ. ನಂತರ ತನ್ನ ಸಮಯದಲ್ಲಿ ಬೇರೆ ಬೇರೆ ಧರ್ಮ ಸ್ಥಾಪಕರು ಬಂದು ತನ್ನ ಧರ್ಮವನ್ನು ಸ್ಥಾಪನೆ ಮಾಡಬೇಕು. ವೃದ್ಧಿಯಾಗಬೇಕು. ಪತಿತರೂ ಆಗಲೇಬೇಕು. ಪತಿತರಿಂದ ಪಾವನ ಮಾಡುವುದಂತೂ ತಂದೆಯದ್ದೇ ಕೆಲಸವಾಗಿದೆ. ಅವರಂತೂ ಬಂದು ಕೇವಲ ಧರ್ಮದ ಸ್ಥಾಪನೆ ಮಾಡುತ್ತಾರೆ. ಅದರಲ್ಲಿ ದೊಡ್ಡಸ್ತಿಕೆಯ ಮಾತೇ ಇಲ್ಲ. ಮಹಿಮೆ ಇರುವುದೇ ಒಬ್ಬರದ್ದು. ಅವರಂತೂ ಕ್ರಿಸ್ತನ ಹಿಂದೆ ಎಷ್ಟೆಲ್ಲವನ್ನೂ ಮಾಡುತ್ತಾರೆ. ಬಿಡುಗಡೆದಾತ ಮಾರ್ಗದರ್ಶಿಯಂತೂ ಭಗವಂತ ತಂದೆಯೇ ಆಗಿದ್ದಾರೆ ಎಂದು ಅವರಿಗೂ ತಿಳಿಸಬೇಕು. ಬಾಕಿ ಕ್ರಿಸ್ತ ಏನು ಮಾಡಿದನು? ಆತನ ಹಿಂದೆ ಕ್ರಿಶ್ಚಿಯನ್ ಧರ್ಮದ ಆತ್ಮಗಳು ಬರುತ್ತಿರುತ್ತಾರೆ, ಕೆಳಗೆ ಇಳಿಯುತ್ತಿರುತ್ತಾರೆ. ದುಃಖದಿಂದ ಬಿಡಿಸುವವರಂತೂ ತಂದೆಯೊಬ್ಬರೇ ಆಗಿದ್ದಾರೆ. ಈ ಎಲ್ಲ ಬಿಂದುಗಳನ್ನು ಬುದ್ಧಿಯಲ್ಲಿ ಚೆನ್ನಾಗಿ ಧಾರಣೆ ಮಾಡಿಕೊಳ್ಳಬೇಕು. ಒಬ್ಬ ಭಗವಂತನಿಗೆ ದಯಾಸಾಗರ ಎಂದು ಹೇಳಲಾಗುತ್ತದೆ. ಕ್ರಿಸ್ತನೇನೂ ದಯೆ ತೋರುವುದಿಲ್ಲ. ಒಬ್ಬ ಮನುಷ್ಯರೂ ಸಹ ಯಾರ ಮೇಲೆಯೂ ದಯೆ ತೋರಿಸುವುದಿಲ್ಲ. ದಯೆ ಅಪರಿಮಿತವಾದದ್ದಾಗಿರುತ್ತದೆ. ಒಬ್ಬ ತಂದೆಯೇ ಎಲ್ಲರ ಮೇಲೆ ದಯೆ ಮಾಡುತ್ತಾರೆ. ಸತ್ಯಯುಗದಲ್ಲಿ ಎಲ್ಲರೂ ಸುಖ ಶಾಂತಿಯಲ್ಲಿರುತ್ತಾರೆ.
ದುಃಖದ ಮಾತೇ ಇಲ್ಲ. ಮಕ್ಕಳು ಒಬ್ಬ ತಂದೆ ಆಲಿಫ್ನ ಬಗ್ಗೆ ಯಾರಿಗಾದರೂ ನಿಶ್ಚಯ ಮಾಡಿಸುವುದಿಲ್ಲ. ಬೇರೆ ಬೇರೆ ಮಾತುಗಳಲ್ಲಿ ಹೊರಟು ಹೋಗುತ್ತಾರೆ. ನಂತರ ಗಂಟಲೇ ಕೆಟ್ಟಿ ಹೋಗಿದೆ ಎಂದು ಹೇಳುತ್ತಾರೆ. ಮೊಟ್ಟ ಮೊದಲು ತಂದೆಯ ಪರಿಚಯ ಕೊಡಬೇಕು. ನೀವು ಬೇರೆ ಮಾತುಗಳಲ್ಲಿ ಹೋಗಲೇಬೇಡಿ. ತಂದೆಯಂತೂ ಸತ್ಯವನ್ನು ಹೇಳುತ್ತಾರಲ್ಲವೇ ಎಂದು ಹೇಳಿ. ನಾವು ಬಿಕೆಗೆ ತಂದೆಯೇ ತಿಳಿಸುತ್ತಾರೆ. ಈ ಚಿತ್ರ ಎಲ್ಲವೂ ಅವರು ಮಾಡಿಸುತ್ತಾರೆ. ಇದರಲ್ಲಿ ಸಂಶಯ ತರಬಾರದು. ಸಂಶಯ ಬುದ್ಧಿ ವಿನಶ್ಯಂತಿ. ಮೊದಲು ನೀವು ತನ್ನನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಿ. ಆಗ ವಿಕರ್ಮ ವಿನಾಶವಾಗುತ್ತದೆ. ಮತ್ಯಾವ ಉಪಾಯವಿಲ್ಲ. ಪತಿತ ಪಾವನನಂತೂ ಒಬ್ಬರೇ ಆಗಿದ್ದಾರೆ ಅಲ್ಲವೇ? ದೇಹದ ಎಲ್ಲ ಸಂಬಂಧವನ್ನು ಬಿಟ್ಟು ನನ್ನೊಬ್ಬನನ್ನು ನೆನಪು ಮಾಡಿ ಎಂದು ತಂದೆ ಹೇಳುತ್ತಾರೆ. ತಂದೆಯು ಯಾರಲ್ಲಿ ಪ್ರವೇಶ ಮಾಡುತ್ತಾರೆಯೋ ಅವರಿಗೂ ಸಹ ಪುರುಷಾರ್ಥ ಮಾಡಿ ಸತೋಪ್ರಧಾನರಾಗಬೇಕು. ಪುರುಷಾರ್ಥದಿಂದಲೇ ಆಗುವುದು. ನಂತರ ಬ್ರಹ್ಮ ಹಾಗೂ ವಿಷ್ಣುವಿನ ಸಂಬಂಧವನ್ನೂ ತಿಳಿಸಬೇಕು. ತಂದೆಯು ನೀವು ಬ್ರಾಹ್ಮಣರಿಗೆ ರಾಜಯೋಗವನ್ನು ಕಲಿಸುತ್ತಾರೆ. ಆಗ ನೀವು ವಿಷ್ಣುಪುರಿಯ ಮಾಲೀಕರಾಗುತ್ತೀರ. ನಂತರ ನೀವೇ 84 ಜನ್ಮವನ್ನು ತೆಗೆದುಕೊಂಡು ಅಂತ್ಯದಲ್ಲಿ ಶೂದ್ರರಾಗುತ್ತೀರ. ನಂತರ ತಂದೆ ಬಂದು ಶೂದ್ರರಿಂದ ಬ್ರಾಹ್ಮಣರನ್ನಾಗಿ ಮಾಡುತ್ತಾರೆ. ಈ ರೀತಿ ಮತ್ಯಾರೂ ಹೇಳಲು ಸಾಧ್ಯವಿಲ್ಲ. ಮೊಟ್ಟ ಮೊದಲ ವಿಚಾರ ತಂದೆಯ ಪರಿಚಯ ಕೊಡಬೇಕು. ನಾನೇ ಪತಿತರನ್ನು ಪಾವನ ಮಾಡಲು ಇಲ್ಲಿ ಬರಬೇಕಾಗುತ್ತದೆ ಎಂದು ತಂದೆ ಹೇಳುತ್ತಾರೆ. ಮೇಲಿನಿಂದ ಪ್ರೇರಣೆ ಕೊಡುತ್ತೇನೆ ಎಂದಲ್ಲ. ಇವರ ಹೆಸರು ಭಾಗೀರಥ ಎಂದೇ ಇದೆ. ಅಂದ ಮೇಲೆ ಅವಶ್ಯವಾಗಿ ಇವರಲ್ಲಿಯೇ ಪ್ರವೇಶ ಮಾಡುತ್ತಾರೆ. ಇದು ಅನೇಕ ಜನ್ಮಗಳ ಅಂತ್ಯದ ಜನ್ಮವಾಗಿದೆ. ನಂತರ ಸತೋಪ್ರಧಾನರಾಗುತ್ತಾರೆ. ತನ್ನನ್ನು ಆತ್ಮನೆಂದು ತಿಳಿದು ನನ್ನೊಬ್ಬನನ್ನು ನೆನಪು ಮಾಡಿ ಎಂದು ಅದಕ್ಕಾಗಿ ತಂದೆ ಯುಕ್ತಿ ಹೇಳುತ್ತಾರೆ. ನಾನೇ ಸರ್ವಶಕ್ತಿವಂತನಾಗಿದ್ದೇನೆ. ನನ್ನನ್ನು ನೆನಪು ಮಾಡುವುದರಿಂದ ನಿಮ್ಮಲ್ಲಿ ಶಕ್ತಿ ಬರುತ್ತದೆ. ನೀವು ವಿಶ್ವದ ಮಾಲೀಕರಾಗುತ್ತೀರ. ಈ ಲಕ್ಷ್ಮೀನಾರಾಯಣರ ಆಸ್ತಿ ಇವರಿಗೆ ತಂದೆಯಿಂದ ಸಿಕ್ಕಿದೆ. ಹೇಗೆ ಸಿಕ್ಕಿದೆ ಎಂಬುದನ್ನು ತಿಳಿಸುತ್ತೇವೆ. ಪ್ರದರ್ಶಿನಿ, ಸಂಗ್ರಹಾಲಯ ಇತ್ಯಾದಿಯಲ್ಲಿಯೂ ನೀವು ಮೊದಲು ಒಂದು ವಿಚಾರವನ್ನು ತಿಳಿದುಕೊಳ್ಳಿ, ನಂತರ ಅನ್ಯ ಮಾತುಗಳಿಗೆ ಹೋಗಬೇಕು ಎಂದು ಹೇಳಿರಿ. ಇದನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಅವಶ್ಯಕವಾಗಿದೆ. ಇಲ್ಲವೆಂದರೆ ನೀವು ದುಃಖದಿಂದ ಬಿಡಿಸಿಕೊಳ್ಳಲು ಸಾಧ್ಯವಿಲ್ಲ. ಮೊದಲು ನೀವು ಎಲ್ಲಿಯವರೆಗೆ ನಿಶ್ಚಯ ಮಾಡಿಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೂ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಈ ಸಮಯದಲ್ಲಿ ಭ್ರಷ್ಟಾಚಾರಿ ಜಗತ್ತೇ ಇದೆ. ದೇವತೆಗಳ ಜಗತ್ತು ಶ್ರೇಷ್ಠಾಚಾರಿಯಾಗಿತ್ತು. ಈ ರೀತಿ ತಿಳಿಸಬೇಕು. ಏನನ್ನಾದರೂ ಅರ್ಥ ಮಾಡಿಕೊಳ್ಳುತ್ತಿದ್ದಾರೆಯೇ ಅಥವಾ ಕಾದ ಹಂಚಾಗಿದ್ದಾರೆಯೇ ಎಂದು ಮನುಷ್ಯರ ನಾಡಿಯನ್ನೂ ನೋಡಬೇಕು. ಕಾದ ಹೆಂಚಾಗಿದ್ದರೆ ನಂತರ ಬಿಟ್ಟು ಬಿಡಬೇಕು. ಸಮಯವನ್ನು ವ್ಯರ್ಥ ಮಾಡಬಾರದು. ಚಾತ್ರಕ ಪಾತ್ರರನ್ನು ಗುರುತಿಸುವುದಕ್ಕೂ ಬುದ್ಧಿ ಬೇಕು. ಅರ್ಥ ಮಾಡಿಕೊಳ್ಳುವವರಾಗಿದ್ದರೆ ಅವರ ಮುಖವೇ ಬದಲಾಗುತ್ತದೆ. ಮೊಟ್ಟ ಮೊದಲಂತೂ ಖುಷಿಯ ವಿಚಾರವನ್ನು ಕೊಡಬೇಕು. ಪಾರಲೌಕಿಕ ತಂದೆಯಿಂದ ಅಪರಿಮಿತವಾದ ಆಸ್ತಿ ಸಿಗುತ್ತದೆ ಅಲ್ಲವೇ? ನೆನಪಿನ ಯಾತ್ರೆಯಲ್ಲಿ ಮಕ್ಕಳು ಬಹಳ ಸಡಿಲವಾಗಿದ್ದಾರೆ ಎಂದು ಬಾಬಾ ಅವರಿಗೆ ಗೊತ್ತಿದೆ. ತಂದೆಯನ್ನು ನೆನಪು ಮಾಡುವ ಶ್ರಮವಿದೆ.
ಅದರಲ್ಲಿಯೇ ಮಾಯೆ ಬಹಳ ವಿಘ್ನ ಹಾಕುತ್ತದೆ. ಈ ಆಟವೂ ಸಹ ಮಾಡಲ್ಪಟ್ಟಿದೆ. ಹೇಗೆ ಈ ಆಟ ಮಾಡಲ್ಪಟ್ಟಿದೆ ಎಂಬುದನ್ನು ತಂದೆ ತಿಳಿಸುತ್ತಾರೆ. ಜಗತ್ತಿನ ಮನುಷ್ಯರಿಗಂತೂ ಸ್ವಲ್ಪವೂ ಗೊತ್ತಿಲ್ಲ. ತಂದೆಯ ನೆನಪಿನಲ್ಲಿರುವುದರಿಂದ ನೀವು ಯಾರಿಗಾದರೂ ತಿಳಿಸುವುದರಲ್ಲಿಯೂ ಏಕರಸವಾಗಿರುತ್ತೀರ. ಇಲ್ಲವೆಂದರೆ ಏನಾದರೂ ಕುಂದುಕೊರತೆಯನ್ನು ಹುಡುಕುತ್ತಿರುತ್ತಾರೆ. ನೀವು ಹೆಚ್ಚಾಗಿ ಏನೂ ತೊಂದರೆ ತೆಗೆದುಕೊಳ್ಳಬೇಡಿ ಎಂದು ಬಾಬಾ ಹೇಳುತ್ತಾರೆ. ಸ್ಥಾಪನೆಯಂತೂ ಖಂಡಿತ ಆಗಲೇಬೇಕು. ವಿಧಿಯನ್ನು ಯಾರೂ ಸಹ ಬದಲಾಯಿಸಲು ಸಾಧ್ಯವಿಲ್ಲ. ಉಲ್ಲಾಸದಲ್ಲಿರಬೇಕು. ತಂದೆಯಿಂದ ನಾವು ಅಪರಿಮಿತವಾದ ಆಸ್ತಿಯನ್ನು ತೆಗೆದುಕೊಳ್ಳುತ್ತಿದ್ದೇವೆ. ನನ್ನೊಬ್ಬನನ್ನು ನೆನಪು ಮಾಡಿ ಎಂದು ತಂದೆ ಹೇಳುತ್ತಾರೆ. ಬಹಳ ಪ್ರೇಮದಿಂದ ತಿಳಿಸಬೇಕು. ತಂದೆಯನ್ನು ನೆನಪು ಮಾಡುತ್ತಾ ಪ್ರೇಮದ ಕಣ್ಣೀರು ಬರಬೇಕು. ಬೇರೆ ಎಲ್ಲ ಸಂಬಂಧ ಕಲಿಯುಗಿಯಾಗಿದೆ. ಇದು ಆತ್ಮೀಯ ತಂದೆಯ ಸಂಬಂಧವಾಗಿದೆ. ಈ ನಿಮ್ಮ ಕಣ್ಣೀರೂ ಸಹ ವಿಜಯಮಾಲೆಯ ಮಣಿಯಾಗುತ್ತದೆ. ಬಹಳ ಕಡಿಮೆ ಮಂದಿ ಆ ರೀತಿ ಪ್ರೇಮದಿಂದ ತಂದೆಯನ್ನು ನೆನಪು ಮಾಡುತ್ತಾರೆ. ಪ್ರಯತ್ನಪಟ್ಟು ಸಾಧ್ಯವಾದಷ್ಟು ತನ್ನ ಸಮಯ ತೆಗೆದು ತನ್ನ ಭವಿಷ್ಯವನ್ನು ಶ್ರೇಷ್ಠ ಮಾಡಿಕೊಳ್ಳಬೇಕು. ಪ್ರದರ್ಶಿನಿಯಲ್ಲಿ ಇಷ್ಟೊಂದು ಮಕ್ಕಳು ಇರಬಾರದು. ಎಷ್ಟೊಂದು ಚಿತ್ರಗಳ ಅವಶ್ಯಕತೆಯೂ ಇಲ್ಲ. ಗೀತೆಯ ಭಗವಂತ ಯಾರು ಎಂಬುದು ನಂಬರ್ 1 ಚಿತ್ರವಾಗಿದೆ. ಅದರ ಪಕ್ಕದಲ್ಲಿ ಲಕ್ಷ್ಮೀನಾರಾಯಣರದ್ದು ಸಿಡಿಯದ್ದು ಸಾಕು. ಬಾಕಿ ಇಷ್ಟೆಲ್ಲ ಚಿತ್ರ ಯಾವುದೇ ಪ್ರಯೋಜನಕ್ಕಿಲ್ಲ. ನೀವು ಮಕ್ಕಳು ಸಾಧ್ಯವಾದಷ್ಟು ನೆನಪಿನ ಯಾತ್ರೆಯನ್ನು ಹೆಚ್ಚಿಸಿಕೊಳ್ಳಬೇಕು. ಪತಿತರಿಂದ ಪಾವನರು ಹೇಗೆ ಆಗಬೇಕು ಎಂಬ ಮೂಲ ಚಿಂತೆಯನ್ನಿಟ್ಟುಕೊಳ್ಳಬೇಕು. ತಂದೆಯ ಮಗುವಾಗಿ ನಂತರ ತಂದೆಯ ಮುಂದೆ ಹೋಗಿ ಶಿಕ್ಷೆ ಭೋಗಿಸಿದರೆ ಇದಂತೂ ಬಹಳ ದೊಡ್ಡ ದುರ್ಗತಿಯ ಮಾತಾಗಿದೆ. ಈಗ ನೆನಪಿನ ಯಾತ್ರೆಯಲ್ಲಿರುವುದಿಲ್ಲ ಎಂದರೆ ನಂತರ ತಂದೆಯ ಮುಂದೆ ಶಿಕ್ಷೆ ಭೋಗಿಸುವ ಸಮಯದಲ್ಲಿ ಬಹಳ ಬಹಳ ನಾಚಿಕೆಯಾಗುತ್ತದೆ. ಶಿಕ್ಷೆಯನ್ನು ಭೋಗಿಸಬಾರದು ಎಂಬ ಚಿಂತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಇಟ್ಟುಕೊಳ್ಳಬೇಕು. ನೀವು ರೂಪ್ ಹಾಗೂ ಬಸಂತ್ ಸಹ ಆಗಿದ್ದೀರ. ನಾನು ರೂಪ್ ಬಸಂತ್ ಆಗಿದ್ದೇನೆ ಎಂದು ಬಾಬಾ ಸಹ ಹೇಳುತ್ತಾರೆ. ಚಿಕ್ಕದಾದ ಬಿಂದುವಾಗಿದ್ದೇನೆ, ನಂತರ ಜ್ಞಾನ ಸಾಗರನೂ ಆಗಿದ್ದೇನೆ. ನೀವು ಆತ್ಮನಲ್ಲಿ ಎಲ್ಲ ಜ್ಞಾನ ತುಂಬುತ್ತದೆ. 84 ಜನ್ಮಗಳ ಎಲ್ಲ ರಹಸ್ಯ ನಿಮ್ಮ ಬುದ್ಧಿಯಲ್ಲಿದೆ. ನೀವು ಜ್ಞಾನದ ಸ್ವರೂಪರಾಗಿ ಜ್ಞಾನದ ಮಳೆ ಸುರಿಸುತ್ತೀರ. ಜ್ಞಾನದ ಒಂದೊಂದು ರತ್ನ ಎಷ್ಟು ಅಮೂಲ್ಯವಾಗಿದೆ. ಇದರ ಮೌಲ್ಯವನ್ನು ಯಾರೂ ಕಟ್ಟಲು ಸಾಧ್ಯವಿಲ್ಲ. ಆದ್ದರಿಂದ ಪದಮಾಪದಂ ಭಾಗ್ಯಶಾಲಿ ಎಂದು ಬಾಬಾ ಹೇಳುತ್ತಾರೆ. ನಿಮ್ಮ ಚರಣಗಳಲ್ಲಿ ಪದುಮದ ಗುರುತನ್ನೂ ತೋರಿಸುತ್ತಾರೆ. ಇದನ್ನು ಯಾರೂ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಮನುಷ್ಯರು ಪದುಮಪತಿ ಎಂಬ ಹೆಸರನ್ನಿಡುತ್ತಾರೆ. ಇವರ ಬಳಿ ಬಹಳ ಧನವಿದೆ ಎಂದು ತಿಳಿಯುತ್ತಾರೆ. ಪದುಂಪತಿ ಎಂದು ಒಂದು ಸರ್ನೇಮನ್ನೂ ಇಡುತ್ತಾರೆ. ತಂದೆ ಎಲ್ಲ ವಿಚಾರಗಳನ್ನು ತಿಳಿಸುತ್ತಾರೆ. ನಂತರ ತಂದೆಯನ್ನು ಹಾಗೂ 84ರ ಚಕ್ರವನ್ನು ನೆನಪು ಮಾಡಿ ಎಂಬ ಮೂಲ ಮಾತನ್ನು ಹೇಳುತ್ತಾರೆ. ಈ ಜ್ಞಾನ ಭಾರತವಾಸಿಗಳಿಗಾಗಿಯೇ ಇದೆ. ನೀವೇ 84 ಜನ್ಮವನ್ನು ತೆಗೆದುಕೊಳ್ಳುತ್ತೀರ. ಇದು ಸಹ ತಿಳುವಳಿಕೆಯ ಮಾತಾಗಿದೆಯಲ್ಲವೇ?
ಮತ್ಯಾರೇ ಸನ್ಯಾಸಿ ಇತ್ಯಾದಿಯರಿಗೆ ಸ್ವದರ್ಶನ ಚಕ್ರಧಾರಿ ಎಂದು ಹೇಳುವುದಿಲ್ಲ. ದೇವತೆಗಳಿಗೂ ಹೇಳುವುದಿಲ್ಲ. ದೇವತೆಗಳಲ್ಲಿ ಜ್ಞಾನ ಇರುವುದೇ ಇಲ್ಲ. ನಮ್ಮಲ್ಲಿ ಎಲ್ಲ ಜ್ಞಾನವಿದೆ, ಈ ಲಕ್ಷ್ಮೀನಾರಾಯಣರಲ್ಲಿ ಇಲ್ಲ ಎಂದು ನೀವು ಹೇಳುತ್ತೀರಾ. ತಂದೆಯಂತೂ ಯಥಾರ್ಥ ಮಾತನ್ನು ತಿಳಿಸುತ್ತಾರೆ ಅಲ್ಲವೇ? ಈ ಜ್ಞಾನ ಬಹಳ ಅದ್ಭುತವಾಗಿದೆ. ನೀವೆಷ್ಟೋ ಗುಪ್ತ ವಿದ್ಯಾರ್ಥಿ ಆಗಿದ್ದೀರಾ. ನಾವು ಪಾಠಶಾಲೆಗೆ ಹೋಗುತ್ತೇವೆ, ಭಗವಂತ ನಮಗೆ ಓದಿಸುತ್ತಾರೆ ಎಂದು ನೀವು ಹೇಳುತ್ತೀರ. ಗುರಿ ಉದ್ದೇಶವೇನಾಗಿದೆ? ನಾವು ಈ ಲಕ್ಷ್ಮೀನಾರಾಯಣರಾಗುತ್ತೇವೆ. ಮನುಷ್ಯರು ಕೇಳಿ ಆಶ್ಚರ್ಯ ಪಡುತ್ತಾರೆ. ನಾವು ನಮ್ಮ ಮುಖ್ಯಾಲಯಕ್ಕೆ ಹೋಗುತ್ತೇವೆ. ಏನನ್ನು ಓದುತ್ತೇವೆ? ಮನುಷ್ಯರಿಂದ ದೇವತೆ, ಭಿಕ್ಷುಕರಿಂದ ರಾಜಕುಮಾರರಾಗುವ ವಿದ್ಯೆಯನ್ನು ಓದುತ್ತಿದ್ದೇವೆ. ನಿಮ್ಮ ಚಿತ್ರವೂ ಫಸ್ಟ್ ಕ್ಲಾಸ್ ಆಗಿದೆ. ಹಣದ ದಾನವನ್ನು ಸಹ ಯಾವಾಗಲೂ ಪಾತ್ರರಿಗೆ ಮಾಡಲಾಗುತ್ತದೆ. ಪಾತ್ರರು ನಿಮಗೆ ಎಲ್ಲಿ ಸಿಗುತ್ತಾರೆ? ಶಿವನ, ಲಕ್ಷ್ಮೀನಾರಾಯಣರ, ರಾಮ ಸೀತೆಯ ಮಂದಿರಗಳಲ್ಲಿ ಸಿಗುತ್ತಾರೆ. ಅಲ್ಲಿ ಹೋಗಿ ನೀವು ಇವರುಗಳ ಸೇವೆ ಮಾಡಿ. ತಮ್ಮ ಸಮಯವನ್ನು ವ್ಯರ್ಥ ಮಾಡಬೇಡಿ. ಗಂಗಾ ನದಿಗೂ ಹೋಗಿ ಪತಿತ ಪಾವನೆ ಗಂಗೆಯಾಗಿದ್ದಾರೋ ಅಥವಾ ಪರಮಪಿತ ಪರಮಾತ್ಮನಾಗಿದ್ದಾರೋ ಎಂದು ನೀವು ತಿಳಿಸಿ. ಸರ್ವರ ಸದ್ಗತಿಯನ್ನು ಈ ನೀರು ಮಾಡುತ್ತದೆಯೋ ಅಥವಾ ಪಾರಲೌಕಿಕ ತಂದೆ ಮಾಡುತ್ತಾರೋ? ನೀವು ಇದರ ಬಗ್ಗೆ ಚೆನ್ನಾಗಿ ತಿಳಿಸಬಹುದು. ವಿಶ್ವದ ಮಾಲೀಕರಾಗುವ ದಾರಿಯನ್ನು ತಿಳಿಸುತ್ತೀರಾ, ದಾನ ಮಾಡುತ್ತೀರಾ. ಕೌಡೆಯಂತಹ ಮನುಷ್ಯರಿಗೆ ವಜ್ರದಂತಹ ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತೀರಾ. ಭಾರತ ವಿಶ್ವದ ಮಾಲೀಕ ಆಗಿತ್ತಲ್ಲವೇ? ನೀವು ಬ್ರಾಹ್ಮಣರದ್ದು ದೇವತೆಗಳಿಗಿಂತಲೂ ಉತ್ತಮ ಕುಲವಾಗಿದೆ. ನಾನು ತಂದೆಯ ಒಬ್ಬನೇ ಅಗಲಿ ಸಿಕ್ಕಿರುವ ಮಗನಾಗಿದ್ದೇನೆ ಎಂದು ಈ ಬಾಬಾ ಅಂತೂ ತಿಳಿದುಕೊಳ್ಳುತ್ತಾರೆ. ಬಾಬಾರವರು ನನ್ನ ಈ ಶರೀರವನ್ನು ಸಾಲವಾಗಿ ತೆಗೆದುಕೊಂಡಿದ್ದಾರೆ. ನಿಮ್ಮ ಹೊರತಾಗಿ ಮತ್ಯಾರೂ ಈ ವಿಚಾರಗಳನ್ನು ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ಬಾಬಾ ಅವರು ನನ್ನ ಮೇಲೆ ಸವಾರಿ ಮಾಡಿದ್ದಾರೆ. ನಾನು ಬಾಬಾ ಅವರನ್ನು ತಲೆಯ ಮೇಲೆ ಕೂರಿಸಿಕೊಂಡಿದ್ದೇನೆ. ಅಂದರೆ ಸರ್ವಿಸ್ ಮಾಡಿ ಎಂದು ಶರೀರವನ್ನು ಕೊಟ್ಟಿದ್ದೇನೆ. ಅದರ ಪ್ರತಿಯಾಗಿ ನಂತರ ಅವರು ಎಷ್ಟೊಂದು ಕೊಡುತ್ತಾರೆ. ನನ್ನನ್ನು ಎಲ್ಲರಿಗಿಂತ ಶ್ರೇಷ್ಠ ಹೆಗಲ ಮೇಲೆ ಏರಿಸುತ್ತಾರೆ. ನಂಬರ್ 1ನಲ್ಲಿ ಕರೆದೊಯ್ಯುತ್ತಾರೆ. ತಂದೆಗೆ ಮಕ್ಕಳು ಪ್ರಿಯರೆನಿಸುತ್ತಾರೆ. ಅಂದ ಮೇಲೆ ಅವರನ್ನು ಹೆಗಲಿನ ಮೇಲೆ ಏರಿಸಿಕೊಳ್ಳುತ್ತಾರೆ ಅಲ್ಲವೇ? ತಾಯಿ ಮಕ್ಕಳನ್ನು ಕೇವಲ ಮಡಿಲಿನವರೆಗೆ ತೆಗೆದುಕೊಳ್ಳುತ್ತಾರೆ. ತಂದೆಯಂತೂ ಹೆಗಲ ಮೇಲೆ ಏರಿಸಿಕೊಳ್ಳುತ್ತಾರೆ. ಪಾಠಶಾಲೆಗೆ ಎಂದಿಗೂ ಕಲ್ಪನೆ ಎನ್ನುವುದಿಲ್ಲ. ಶಾಲೆಯಲ್ಲಿ ಇತಿಹಾಸ ಭೂಗೋಳವನ್ನು ಓದುತ್ತಾರೆ ಅಂದ ಮೇಲೆ ಅದು ಕಲ್ಪನೆಯಾಯಿತೇನು? ಇದು ಸಹ ವಿಶ್ವದ ಇತಿಹಾಸ ಭೂಗೋಳ ಆಗಿದೆ ಅಲ್ಲವೇ? ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ದಾದರವರ ಸವಿ ನೆನಪು ಹಾಗೂ ಸುಪ್ರಭಾತ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರ. ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ. ಬಹಳ ಪ್ರೇಮದಿಂದ ಆತ್ಮೀಯ ತಂದೆಯನ್ನು ನೆನಪು ಮಾಡಬೇಕು. ನೆನಪಿನಲ್ಲಿ ಪ್ರೇಮದ ಕಣ್ಣೀರು ಬಂದರೆ ಆ ಕಣ್ಣೀರು ವಿಜಯಮಾಲೆಯ ಮಣಿಯಾಗುತ್ತದೆ. ತನ್ನ ಸಮಯವನ್ನು ಭವಿಷ್ಯದ ಪ್ರಾರಬ್ಧ ಮಾಡಿಕೊಳ್ಳುವುದರಲ್ಲಿ ಸಫಲ ಮಾಡಬೇಕು. ಎರಡನೆಯದ್ದು,
ಅಂತರ್ಮುಖಿಯಾಗಿ ಎಲ್ಲರಿಗೂ ಆಲಿಫ್ನ ಪರಿಚಯ ಕೊಡಬೇಕು. ಹೆಚ್ಚಾಗಿ ಹೇಳಬಾರದು. ಶಿಕ್ಷೆಯನ್ನು ಭೋಗಿಸಬೇಕಾಗುವಂತಹ ಯಾವುದೇ ಕರ್ತವ್ಯ ಆಗಬಾರದು ಎಂಬುದೊಂದೇ ಚಿಂತೆ ಇರಲಿ. ವರದಾನ: ಶುಭ ಭಾವನೆಯಿಂದ ಸೇವೆ ಮಾಡುವಂತಹ ತಂದೆ ಸಮಾನ ಅಪಕಾರಿಗಳ ಮೇಲೆಯೂ ಉಪಕಾರಿ ಭವ. ಹೇಗೆ ತಂದೆ ಅಪಕಾರಿಗಳ ಮೇಲೆ ಉಪಕಾರ ಮಾಡುತ್ತಾರೆ, ಹಾಗೆ ತಮ್ಮ ಮುಂದೆ ಯಾವುದೇ ಆತ್ಮವಿರಲಿ, ಆದರೆ ತಮ್ಮ ದಯೆಯ ವೃತ್ತಿಯಿಂದ ಶುಭ ಭಾವನೆಯಿಂದ ಅವರನ್ನು ಪರಿವರ್ತನೆ ಮಾಡಿ. ಇದೇ ಸತ್ಯ ಸೇವೆಯಾಗಿದೆ. ಹೇಗೆ ವಿಜ್ಞಾನದವರು ಮರಳುಗಾಡಿನಲ್ಲಿಯೂ ಒಲವನ್ನು ಉತ್ಪನ್ನ ಮಾಡುತ್ತಾರೆ, ಹಾಗೆಯೇ ಸೈಲೆನ್ಸ್ನ ಶಕ್ತಿಯಿಂದ ದಯಾಹೃದಯಿಯಾಗಿ ಅಪಕಾರಿಗಳ ಮೇಲೂ ಉಪಕಾರ ಮಾಡಿ ಧರಣಿಯನ್ನು ಪರಿವರ್ತನೆ ಮಾಡಿ. ಸ್ವ ಪರಿವರ್ತನೆಯಿಂದ, ಶುಭ ಭಾವನೆಯಿಂದ ಯಾವುದೇ ಆತ್ಮ ಪರಿವರ್ತನೆ ಆಗುತ್ತದೆ. ಏಕೆಂದರೆ ಶುಭ ಭಾವನೆ ಅವಶ್ಯವಾಗಿ ಸಫಲತೆಯನ್ನು ಪ್ರಾಪ್ತಿ ಮಾಡಿಸುತ್ತದೆ. ಸ್ಲೋಗನ್: ಜ್ಞಾನದ ಸ್ಮರಣೆ ಮಾಡುವುದೇ ಸದಾ ಹರ್ಷಿತರಾಗಿರುವ ಆಧಾರವಾಗಿದೆ. ಓಂ ಶಾಂತಿ.